ಒನ್ ಕನ್ನಡ ನ್ಯೂಸ್ಗೆ ಇದೀಗ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ. ತುಂಗಾ ತೀರದಲ್ಲಿ ಸ್ವಾಮೀಜಿಯೊಬ್ರು ಫೋಟೋ ಶೂಟ್ ಮಾಡಿಸಿದ್ದಾರೆ. ಈ ಫೋಟೋ ಶೂಟ್ಗಾಗಿ ಸಾರ್ವಜನಿಕ ವಲಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ತುಂಗಾ ತೀರದಲ್ಲಿ ವಚನಾನಂದ ಶ್ರೀ ಫೋಟೋ ಶೂಟ್. ವಚನಾನಂದ ಶ್ರೀಗಳ ಫೋಟೋ ಶೂಟ್ಗೆ ವ್ಯಾಪಕ ಆಕ್ರೋಶ. ತುಂಗಾ ತೀರದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ. ವಚನಾನಂದ ಶ್ರೀಗಳಿಗೆ ರೆಡ್ ಕಾರ್ಪೆಟ್ ಹಾಸಿದ ಪೊಲೀಸರು. ಬೆಳ್ಳಂಬೆಳಗ್ಗೆ ಫೋಟೋ ಶೂಟ್ ಮಾಡಿಸಿಕೊಂಡ ವಚನಾನಂದ ಶ್ರೀ. ತುಂಗಾ ತೀರದಲ್ಲಿ ವಚನಾನಂದ ಶ್ರೀಗಳ ಭರ್ಜರಿ ಫೋಟೋ ಶೂಟ್. ತುಂಗಾ ತೀರ ನೋಡಲು ಹೋದ ಸಾರ್ವಜನಿಕರಿಗೆ ನಿರಾಸೆ. ಸಾರ್ವಜನಿಕರಿಗೆ ನಿರ್ಬಂಧ ಹಿನ್ನೆಲೆ ಪೊಲೀಸ್ ನಿಯೋಜನೆ. ತುಂಗಾ ತೀರಕ್ಕೆ ಸಾರ್ವಜನಿಕರನ್ನ ಬಿಡದ ಪೊಲೀಸರು. ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರ ಆಕ್ರೋಶ. ಜನರನ್ನ ನಿರ್ಬಂಧಿಸಿ ಸ್ವಾಮೀಜಿಗೆ ಮಾತ್ರ ಅವಕಾಶ ನೀಡಿದ್ದಕ್ಕೆ ಆಕ್ರೋಶ. ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ಜೊತೆಗೆ ಅಪಾಯದ ಮಟ್ಟವನ್ನ ಕೂಡ ಮೀರಿ ಹರಿತಾ ಇದೆ. ಇದರಿಂದ ನದಿ ಪಾತ್ರದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಇದರ ನಡುವೆ ವಚನಾನಂದ ಸ್ವಾಮೀಜಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಏನು ವಚನಾನಂದ ಸ್ವಾಮೀಜಿ ಇದ್ದಾರೆ, ತುಂಗಭದ್ರಾ ನದಿ ತಟದಲ್ಲಿ ಫೋಟೋ ಶೂಟ್ ಮಾಡಿಸಿದ್ದಾರೆ. ಇಂದು ಬೆಳ್ಳಂಬೆಳಿಗ್ಗೆ ಶ್ರೀಗಳು ಫೋಟೋ ಶೂಟ್ ಮಾಡಿಸಿರೋದ್ರಿಂದ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನದಿ ತಟದಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಇದ್ರೂ ಕೂಡ ವಚನಾನಂದ ಶ್ರೀ ಫೋಟೋ ಶೂಟ್ ಹೇಗೆ ಮಾಡಿಸಿದ್ರು ಅನ್ನುವಂತಹ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಭಾನುವಾರವಾಗಿದ್ದರಿಂದ ನದಿಯನ್ನ ನೋಡಲು ಸಾವಿರಾರು ಜನ ಆಗಮಿಸಿದ್ದಾರೆ. ಆದ್ರೆ ಸಾರ್ವಜನಿಕರು ನೀರಿಗೆ ಇಳಿಬಾರ್ದು, ಫೋಟೋ ಸೆಲ್ಫಿ ಜೊತೆಗೆ ಮೋಜು ಮಸ್ತಿ ಮಾಡಬಾರ್ದು ಅಂತ ಹೇಳಿ ಪೊಲೀಸರು ನಿರ್ಬಂಧವನ್ನ ಹೇರಿದ್ದಾರೆ. ಜೊತೆಗೆ ನದಿಯಿಂದ 100 ಮೀಟರ್ ದೂರದಲ್ಲಿ ಬ್ಯಾರಿಗೇಡ್ ಕೂಡ ಹಾಕಿ ಸೂಚನಾ ಫಲಕವನ್ನ ಹಾಕಿ ಪೊಲೀಸ್ ಸಿಬ್ಬಂದಿಯನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ದಾರೆ. ಇದರಿಂದ ನದಿಯನ್ನ ನೋಡಲು ಬಂದಂತಹ ಸಾರ್ವಜನಿಕರಿಗೆ ನಿರಾಶೆ ಉಂಟಾಗಿದೆ. ಇದೆಲ್ಲದರ ನಡುವೆ ಸ್ವಾಮೀಜಿ ಫೋಟೋ ಶೂಟ್ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಕಾನೂನು ಎಲ್ರಿಗೂ ಒಂದೇ. ಸಾರ್ವಜನಿಕರಿಗೆ ಒಂದು ಕಾನೂನು, ಸ್ವಾಮೀಜಿಗಳಿಗೆ ಒಂದು ಕಾನೂನು ಅಂತ ಇರೋದಿಲ್ಲ. ಸಾರ್ವಜನಿಕರಿಗೆ ನಿರ್ಬಂಧ ಹೇರಿದ ಸ್ಥಳದಲ್ಲಿ ಸ್ವಾಮೀಜಿಗೆ ಫೋಟೋ ಶೂಟ್ ಮಾಡಲು ಅವಕಾಶ ಕೊಟ್ಟವರು ಯಾರು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಮನೆ ಮಾಡಿದೆ. ಸಾರ್ವಜನಿಕರು ಇಲ್ಲಿ ಆಕ್ರೋಶವನ್ನ ಸ್ವಾಮೀಜಿಯ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ವಾಮೀಜಿಯವರು ಇಲ್ಲಿ ಫೋಟೋ ಶೂಟ್ ನಡೆಸಲು ಅನುಮತಿ ಪಡೆದು ಬಂದಿದ್ರಾ ಅಥವಾ ಯಾರ ಅನುಮತಿ ಇಲ್ಲದೆ ಬಂದು ಫೋಟೋ ಶೂಟ್ ಮಾಡಿಸುತ್ತಿದ್ದಾರಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳೋರು ಯಾರು ಅನ್ನುವಂಥ ಪ್ರಶ್ನೆ ಜೊತೆಗೆ ಸಾರ್ವಜನಿಕರು ಸ್ವಾಮೀಜಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.